ಮೀನರಾಶಿಯ ಸ್ತ್ರೀಯರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ಮೀನರಾಶಿಯವರಿಗೋಸ್ಕರ ಜುಲೈ ತಿಂಗಳ ಮಾಸ ಭವಿಷ್ಯ ಆಲ್ರೆಡಿ ಅಪ್ಲೋಡ್ ಆಗಿ ಶುಭ ವಿಚಾರಗಳು ಎಚ್ಚರಿಕೆಗಳು ಎಲ್ಲರೂ ಸಹ ನೋಡಿದ್ದೀರಿ. ಇದು ಮೀನರಾಶಿಯ ಸ್ತ್ರೀಯರಿಗೋಸ್ಕರ ವಿಶೇಷವಾಗಿ ಮಾಸ ಭವಿಷ್ಯವನ್ನು ಮಾಡ್ತಾ ಇರತಕ್ಕಂಥದ್ದು. ಸೊ ಪ್ರತಿಯೊಬ್ಬ ಮೀನರಾಶಿಯ ಸ್ತ್ರೀಯರಿಗೆ ಈ ವಿಡಿಯೋ ರೀಚ್ ಆಗಬೇಕಾದ್ರಿಂದ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ದಯವಿಟ್ಟು ಆದಷ್ಟು ಜಾಸ್ತಿ ಶೇರ್ ಮಾಡಿ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಮೊದಲನೇ ಪ್ರಮುಖವಾದಂತಹ ವಿಚಾರ ಮೀನರಾಶಿಯ ಸ್ತ್ರೀಯರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಶುಕ್ರ ಗ್ರಹ ನಿಮ್ಮ ತೃತೀಯಾಧಿಪತಿ, ಅಷ್ಟಮಾಧಿಪತಿ ಪಂಚಮದಲ್ಲಿರ್ತಾನೆ. ಅಲ್ಲಿಗೆ ಸ್ತ್ರೀಯರಿಗೆ ಅಕ್ಕ ಅಥವಾ ತಂಗಿ, ನಿಮ್ಮ ಅಕ್ಕ ಅಥವಾ ತಂಗಿಗೋಸ್ಕರ ನೀವು ತುಂಬ ಓಡಾಡಬೇಕಾಗತ್ತೆ ಈ ಒಂದು ಜುಲೈ ತಿಂಗಳಲ್ಲಿ. ಅಕ್ಕಂಗೋಸ್ಕರ ಓಡಾಡೋದು, ನಮ್ಮ ತಂಗಿಗೋಸ್ಕರ ಇದೆಲ್ಲ ಮಾಡಲೇಬೇಕು ಅನ್ನೋ. ಆಮೇಲೆ ಅವರಿಗೋಸ್ಕರ ಒಂದು ಸ್ವಲ್ಪ ದುಡ್ಡು ಕೂಡ ಖರ್ಚು ಮಾಡಬೇಕಾಗತ್ತೆ. ಹಾಗೂ ಬರೀ ಅಕ್ಕ ತಂಗಿ ಅಷ್ಟೇ ಅಲ್ಲ, ಮಕ್ಕಳು ಬರ್ತಾ ಇದ್ದಾರೆ. ಅಂದರೆ ಮದುವೆ ಆಗಿರ್ತಕ್ಕಂಥ ಮೀನರಾಶಿಯ ಸ್ತ್ರೀಯರಿಗೆ ಅವರ ಮಕ್ಕಳಿಗೋಸ್ಕರವಾಗಿ ಓಡಾಟ, ಮಕ್ಕಳಿಗೋಸ್ಕರ ಒಂದಿಷ್ಟು ಖರ್ಚು, ಒಂದು ಸ್ವಲ್ಪ ಮಕ್ಕಳ ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕಾಗತ್ತೆ. ಮದುವೆ ಆಗಲಿ ಆಗದೇ ಇರಲಿ, ಅಕ್ಕ ತಂಗಿ ಇದ್ದರೆ ನಿಮಗೆ ಮೀನರಾಶಿಯವರಿಗೆ ಈ ಅಕ್ಕ ಅಥವಾ ತಂಗಿಗೋಸ್ಕರವಾಗಿ ಒಂದು ಸ್ವಲ್ಪ ಜಾಸ್ತಿ ಓಡಾಟ, ಅವರಿಗೋಸ್ಕರ ಖರ್ಚು ಮಾಡ್ತಕ್ಕಂಥದ್ದು, ಅವರ ಯಾವುದೋ ಒಂದು ಪ್ರಮುಖ ವಿಚಾರಗಳಿಗೋಸ್ಕರ ನೀವು ತುಂಬ ಓಡಾಡ್ತಕ್ಕಂಥದ್ದು. ಯಾಕೆಂದರೆ ನೀವು ಹೋಗಿದ್ರೆ ಆ ಕೆಲಸ ಆಗಲ್ಲ ಅನ್ನೋ ಥರ ಅದೆಲ್ಲ ತುಂಬ ಜಾಸ್ತಿ ಕಂಡು ಬರ್ತಾ ಇದೆ. ಈ ಒಂದು ಪ್ರಮುಖವಾಗಿ ಈ ತಿಂಗಳಲ್ಲೇ ಜಾಸ್ತಿ ಕಂಡು ಬರ್ತಾ ಇದೆ. ಇದರಿಂದ ಒಂದು ಸ್ವಲ್ಪ ಕೆಲವರ ಗಮನ ನಿಮ್ಮ ಮೇಲೆ ಬರುತ್ತೆ. ಬಹಳಷ್ಟು ಜನ ಏನು ಓಕೆ ಮಾಡು ಅನ್ಬೋದು, ಕೆಲವರು ಬೇಡ ಅನ್ಬಹುದು. ಬಟ್ ನಾನು ಹೇಳ್ತೀನಿ, ಅಕ್ಕ ತಂಗಿಯರಿಗೋಸ್ಕರ ಮಾಡೋದ್ರಲ್ಲಿ ತಪ್ಪಿಲ್ಲ, ದಯವಿಟ್ಟಾಗಿ ನೀವು ಮಾಡಿ, ಒಳ್ಳೆಯದಾಗಲಿ. ನೆಕ್ಸ್ಟ್, ಎರಡನೇ ಪ್ರಮುಖವಾದಂಥ ವಿಚಾರ ಮೀನರಾಶಿಯ ಸ್ತ್ರೀಯರಿಗೆ ಈ ಒಂದು ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದರೆ, ಕುಜಗ್ರಹ 12ನೇ ತಾರೀಕಿಂದ ತೃತೀಯಕ್ಕೆ ಹೋಗ್ತಾನೆ, 3ನೇ ಮನೆಗೆ. ಅಲ್ಲಿಗೆ ತವರು ಮನೆಯಲ್ಲಿ ಅಣ್ಣ ಅಥವಾ ತಮ್ಮ ಇವ್ರ ಜೊತೆಗೆ ಜಗಳ ಆಗುವ ಸಾಧ್ಯತೆ ಜಾಸ್ತಿ ಇದೆ. ನೀವು ಹೇಳಿದ್ದು ನಿಮ್ಮ ಅಣ್ಣಂಗಾಗಲ್ಲ, ನೀವು ಹೇಳಿದ್ದು ನಿಮ್ಮ ತಂಗಿಗಾಗಲ್ಲ, ತಮ್ಮಂಗಾಗಲ್ಲ. ಅಥವಾ ಈ ಥರ ಅಣ್ಣ ತಮ್ಮಂದ್ರ ಜೊತೆಗೆ ಸ್ವಲ್ಪ ಜಗಳ ಮನಸ್ತಾಪಗಳು ಆಗ್ಬಿಡ್ಬೋದು. ಅಣ್ಣ ತಮ್ಮ ಇದ್ದರೆ ಅವ್ರ ಜೊತೆಗೆ ಜಗಳ ಜಾಸ್ತಿ ಆಗಿಬಿಡ್ಬೋದು. ಒಂದು. ಎರಡನೇದಾಗಿ ಮೊದಲ ವಾರದಲ್ಲಿ ಬೇರೆ ಥರ ಸಿಚುವೇಶನ್ ಇದೆ. ಮೊದಲ ವಾರದಲ್ಲಿ ಶುರು ಮಾಡ್ಬಿಡುತ್ತೆ. ಯಾಕೆಂತಂದರೆ 9ನೇ ಮನೆಯೂ ಅಧಿಪತಿಯು ಇದಾಗ್ಬಿಡ್ತಾನೆ. ಅದರಿಂದ ಪಿತ್ರಾರ್ಜಿತ ಆಸ್ತಿಯ ವಿಚಾರವಾಗಿ ಒಂದಿಷ್ಟು ಮನಸ್ತಾಪಗಳಾಗುವ ಸಾಧ್ಯತೆಗಳು ಜಾಸ್ತಿ ಇದ್ದಾವೆ. ಆದರೆ ಇನ್ನೂ ಒಂದು ಪ್ಲಸ್ ಪಾಯಿಂಟ್ ಇದೆ. ನೀವೇನಾದರೂ ಓಕೆ ಆಯಿತು ಬಿಡು, ಸೆಟ್ಲ್ ಮಾಡ್ಕೊಂಬಿಡೋಣ ಏನೋ ಒಂದು ಅಂತ ಕೂತ್ಕೊಂಡ್ರೆ ಇದು ಸೆಟ್ಲ್ ಆಗುವ ಸಾಧ್ಯತೆಯೂ ತುಂಬ ಚೆನ್ನಾಗಿದೆ. ಇದೇ ತಿಂಗಳಲ್ಲಿ ಕ್ಲಿಯರು ಮಾಡ್ಕೊಂಬಿಡ್ಬೋದು. ನೀವು ಶ್ರಾವಣದಲ್ಲಿ ರಿಜಿಸ್ಟ್ರ್ ಮಾಡ್ಕೊಂಬಿಡ್ಬೋದು, ಆಗಸ್ಟ್ನಲ್ಲಿ ಮುಗಿದು ಹೋಗ್ಬಿಡ್ಬೋದು ಕೆಲಸ. ಆದರೆ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ, ನೀವು ಒಪ್ಕೊಳ್ತೀರಾ ಇಲ್ವಾ ಅನ್ನತಕ್ಕಂಥದ್ದು. ಸೊ ನಿಮ್ಮ ತಂದೆ, ನಿಮ್ಮ ಅಣ್ಣ, ನಿಮ್ಮ ತಮ್ಮ ಹಿಂಗೆ ಕಣ್ಬಿಟ್ಕೊಂಡು ಕಾಯ್ತಾ ಇದ್ದಾರೆ. ನೀವೇನು ಹೇಳ್ತೀರಾ, ನೀವು ಹಿಂಗೆ ಮಾಡ್ಬೋದು, ನೀವೇನು ಹೇಳ್ಬೋದು ಅಂತ ನಿಮ್ಮ ಮೇಲೆ ಹೋಪ್ಸ್ ಇಟ್ಕೊಂಡು ಕೂತ್ಕೊಂಡಿದ್ದಾರೆ. ಒಳ್ಳೆಯದಾಗಲಿ. ನೆಕ್ಸ್ಟ್, ಮೂರನೇ ಪ್ರಮುಖವಾದಂಥ ವಿಚಾರ ಮೀನರಾಶಿಯ ಸ್ತ್ರೀಯರಿಗೆ ಈ ಒಂದು ಜುಲೈ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ಬಂಗಾರದ ವಿಚಾರದಲ್ಲಿ ಬಹಳ ಕೇರ್ಫುಲ್ ಆಗಿರಬೇಕು. ಕಳೆದುಕೊಳ್ಳುವಿಕೆ, ಹಾಳು ಮಾಡಿಕೊಳ್ಳುವಿಕೆ ಇದೆರಡೂ ಸಹ ಜಾಸ್ತಿ ಇದೆ. ಅದರಲ್ಲಿ ಯಾರೋ ನಿಮಗೆ ಗೊತ್ತಿಲ್ಲದಂಗೆ ಅಪಹರಣ ಅಂದರೆ ಕದ್ಕೊಂಡು ಹೋಗ್ತಕ್ಕಂಥದ್ದು ಇದು ಜಾಸ್ತಿ ಇದೆ ಸಾಧ್ಯತೆ. ಸೊ ಅದರಿಂದ ಎಲ್ಲಂದ್ರಲ್ಲಿ ಕಿವಿ ಓಲೆ ಬಿಚ್ಚಿಟ್ಬಿಡೋದು, ಎಲ್ಲಂದ್ರಲ್ಲಿ ಆಮೇಲೆ ನೋಡೋಣ ಅಂತ ಬಳೆ ಬಿಚ್ಚಿಟ್ಬಿಡೋದು, ಇಲ್ಲೇ ಇರ್ತಾರೆ ಬಿಡು ಪರವಾಗಿಲ್ಲ, ಮಾಡಬಾರ್ದು. ಎರಡನೇದಾಗಿ ಗೋಲ್ಡ್ ಲೋನ್ ನೀವು ತೆಗೆದುಕೊಂಡಿರೋದು EMI ಕಟ್ಟೋಕ್ಕೆ ಮರ್ತು ಹೋಗಿ, ಟೈಮ್ ಆಗಿರೋದು ಮರ್ತು ಹೋಗ್ಬಿಟ್ಟು ಅಲ್ಲಿಂದ ನೋಟಿಸ್ಗಳು ಬರ್ತಕ್ಕಂಥದ್ದು, ಅಥವಾ ಆಕ್ಷನ್ಗೆ ಹಾಕ್ಬಿಟ್ಟಿದ್ದೀವಿ ಅಂತ, ಇದೆಲ್ಲ ಸಾಧ್ಯತೆಗಳು ಜಾಸ್ತಿ ಇದ್ದಾವೆ. ಸೊ ನಿಮ್ಮ ಗೋಲ್ಡ್ ಲೋನ್ ಕತೆ ಏನಾಯಿತು ಅಂತ ಹೋಗಿ ನೋಡಿ. ಸಾಧ್ಯ ಆದರೆ ಬಿಡಿಸ್ಕೊಂಬಂದು ಇಟ್ಕೊಂಬಿಡಿ ಮನೇಲಿ. ದಯವಿಟ್ಟು ಇನ್ಯಾವತ್ತೂ ಸಹ ಬಂಗಾರನ ಮಾತ್ರ ಅಡ ಇಡಲಿಕ್ಕೆ ಹೋಗಬೇಡಿ. ಗೋಲ್ಡ್ ಲೋನ್ ಬಹಳ ಕೆಟ್ಟದು ಇವತ್ತಲ್ವಾ. ಸೊ ಒಂದು. ಎರಡನೇದು, ಬಂಗಾರ ಖರೀದಿ ಮಾಡುವ, ಹೊಸದಾಗಿ ಬಂಗಾರ ಖರೀದಿ ಮಾಡೋಂಗಿದ್ರೆ ದಯವಿಟ್ಟು ಸ್ವಲ್ಪ ಎಚ್ಚರಿಕೆ ವಹಿಸಿ. ಏನೋ ಒಂದು ಸ್ವಲ್ಪ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟೋ ಮತ್ತೊಂದೇನೋ ಸರಿಯಾಗಿ ಸಾಲ್ಡ್ರಿಂಗ್ಗೆ ಆಗದೆ ಇರತಕ್ಕಂಥ ಆಭರಣವನ್ನು ನಿಮಗೆ ಸೇಲ್ ಮಾಡುವ ಸಾಧ್ಯತೆ ಇರ್ತದೆ. ಸೊ ಇದಕ್ಕೆಲ್ಲ ಒಂದು ವಿಶೇಷವಾದ ಪರಿಹಾರ ಆಗಿದೆ. ಏಕೆಂದರೆ 1 ಗ್ರಾಮ್ ಬಂಗಾರ 7,000 ರೂಪಾಯಿಗೆ ಹೋಗಿದೆ ಇವತ್ತು ಅಂತಂದರೆ, ನೀವು ಎಷ್ಟು ಗಮನಿಸಿ ಅದರ ಬಗ್ಗೆ ವಿಶೇಷವಾಗಿ ಕಾಳಜಿ ವಹಿಸಿ ಅದನ್ನು ಖರೀದಿ ಮಾಡಬೇಕು ಅನ್ನುವಂಥದ್ದನ್ನು ಕೂಡ ಅಲ್ವಾ, ಮೋಸ ಹೋಗಬಾರ್ದಲ್ಲ. ಅದರಿಂದ ಒಂದು ವಿಶೇಷ ಪರಿಹಾರ ಇದೆ ಈ ವಿಡಿಯೋ ಎಂಡಲ್ಲಿ. ನಿಮ್ಮ ಎಲ್ಲ ಗೋಲ್ಡ್ ಲೋನ್ಗಳ ಸಮಸ್ಯೆ ಪರಿಹಾರ, ಗೋಲ್ಡ್ ಪರ್ಚೇಸು ಎಲ್ಲ ಪರಿಹಾರಕ್ಕೆ ಒಳ್ಳೆಯದಾಗಲಿ. ವಿಡಿಯೋ ಎಂಡ್ ತನಕ ನೋಡಿ.
ನಾಲ್ಕನೇ ಪ್ರಮುಖವಾದಂತಹ ವಿಚಾರ ಆ, ಮೀನರಾಶಿಯ ಸ್ತ್ರೀಯರಿಗೋಸ್ಕರ ಈ ಒಂದು ಜುಲೈ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ರವಿಗ್ರಹ ನಿಮ್ಮ 6ನೇ ಮನೆ ಅಧಿಪತಿ. 6ನೇ ಮನೆ ಅಧಿಪತಿ 16ರ ತನಕ 4ನೇ ಮನೇಲಿರ್ತಾನೆ ಅಂತಂದರೆ, ನಿಮ್ಮ ಬಗ್ಗೆ ಕೆಲವಿಷ್ಟು ಸುಳ್ಳು ಮಾಹಿತಿಯನ್ನು ನಿಮಗೆ ಬಹಳ ಆಪ್ತರಿಗೆ ಕೊಡ್ತಾರೆ, ನಿಮ್ಮ ಬಗ್ಗೆ ತಪ್ಪು ಹೇಳಿಬಿಡ್ತಾರೆ ಅಂತ. ಅವ್ರು ನಿಮ್ಮ ಹತ್ರ ಜಗಳ ಮಾಡ್ಬಿಡ್ದು, ನೀನು ಸರಿ ಇಲ್ಲ, ನಂಗೆ ಹೇಳಿದಾರೆ ಯಾರೊಬ್ರು, ನೀನು ತಪ್ಪು ಮಾಡಿದೆ ಅಂತ, ಹಂಗೆ ಮಾಡಿದೆ ಅಂತ. ನೀವು ಮಾಡದೇ ಇರುವ ತಪ್ಪನ್ನು ಸಹ ನಿಮ್ಮ ಮೇಲೆ ಹಾಕಲು ಆಗ್ತದೆ. ಇಲ್ಲ ನೀನು ಹಂಗೆ ಮಾಡಿದೀಯಾ ಅಂತ. ಕೆಲವು ನಿಮ್ಮ ಶತ್ರುಗಳ ಎಂತ ಹೇಳ್ತೀವಿ, ನಿಮಗೆ ಪ್ರಭಾವ ತೀರ ಜಾಸ್ತಿ ಇರುತ್ತೆ. ಯಾರ್ಯಾರ ಹತ್ರ ಹೋಗ್ಬಿಟ್ಟು ನಿಮ್ಮ ಬಗ್ಗೆ ಏನೇನೋ ಹೇಳ್ಬಿಡೋದು. ಪಾಪ ನೀವು ಗೊತ್ತಿರಲ್ಲ ನಿಮ್ಮ ಬಗ್ಗೆ ಹಂಗೆ ಹೇಳಿದ್ದಾರೆ, ನೀವು ಹೋದಾಗ ಅವ್ರು ಒಂಥರ ಬೇರೆ ಥರ ನಿಮ್ಮ ಹತ್ರ ವ್ಯವಹರಿಸಿದಾಗ ನಿಮಗೆ ಯಾಕೆ ಇವ್ರು ಹಿಂಗೆ ವ್ಯವಹರಿಸ್ತಾ ಇದ್ದಾರೆ ನನ್ನ ಜೊತೆಗೆ ಅಂತ. ಆಮೇಲೆ ಕೆದಕ್ಬಿಟ್ಟು ನೋಡಿದಾಗ ನಿಮ್ಮ ಬಗ್ಗೆ ಹಿಂಗೆಲ್ಲ ಹೇಳಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಆವಾಗ ಬೇಜಾರು ಮಾಡ್ಕೊತಾರೆ, ಅಯ್ಯೋ ಹೌದಾ ಹಿಂಗೆಲ್ಲ ಹೇಳ್ಬಿಟ್ರೆ ನನ್ನ ಬಗ್ಗೆ ಅಂತ. ಗೊತ್ತಾಯ್ತಲ್ವಾ? ಸೊ ಇದು ಎಲ್ಲ ಒಂದು ಕಡೆ ತುಂಬ ಡ್ಯಾಮೇಜ್ ಮಾಡುವ ಸಾಧ್ಯತೆ ಜಾಸ್ತಿ ಕಂಡು ಬರ್ತಾ ಇದೆ. ಸೊ ಇದ್ರ ಬಗ್ಗೆ ದಯವಿಟ್ಟು ಗಮನಿಸಿ. ಒಳ್ಳೆಯದಾಗಲಿ. ಇಲ್ಲಿ ಶತ್ರುಗಳಿದಾರಲ್ಲ, ಶತ್ರು ಬಾಧೆ, ಮಾಟಮಂತ್ರ, ದೃಷ್ಟಿದೋಷ, ಇದ್ರ ಬಗ್ಗೆ ತುಂಬ ಗಮನಿಸಬೇಕಾದಂಥ ಅವಶ್ಯಕತೆ ಇದೆ. ನೀವು ಮೀನರಾಶಿಯ ಸ್ತ್ರೀಯರು ತುಂಬ ಬೇಗ ಅಟ್ರ್ಯಾಕ್ಟ್ ಆಗಿಬಿಡ್ತೀರಾ. ಬೇರೆ ಮೊದಲೇ 7.5 ಇದ್ದ ಬೇಗ ಅಟ್ರ್ಯಾಕ್ಟ್ ಆಗಿಬಿಡ್ತದೆ. ಇದಕ್ಕೊಂದು ವಿಶೇಷ ಪರಿಹಾರ ಹೇಳ್ತಾ ಇದ್ದೇನೆ, ವಿಡಿಯೋ ಎಂಡ್ ತನಕ ನೋಡಿ ದಯವಿಟ್ಟು. ನೆಕ್ಸ್ಟ್ 5ನೇ ಪ್ರಮುಖವಾದಂತಹ ವಿಚಾರ ಮೀನರಾಶಿಯ ಸ್ತ್ರೀಯರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ಜುಲೈ 19ನೇ ತಾರೀಕು ಸಿಂಹರಾಶಿಗೆ ಬುಧಗ್ರಹನ ಸಂಚಾರವಾಗಲಿದೆ. ನಿಮ್ಮ ಸಪ್ತಮಾಧಿಪತಿ ಷಷ್ಠಕ್ಕೆ ಬರ್ತಾ ಇದ್ದಾನೆ. ಸೊ ಸಪ್ತಮಾಧಿಪತಿ ಷಷ್ಠಕ್ಕೆ ಬರ್ತಾ ಇದ್ದಾನೆ ಅಂತಂದರೆ, ನಿಮ್ಮ ಸ್ನೇಹಿತರು, ತುಂಬ ಕ್ಲೋಸ್ ಫ್ರೆಂಡ್ಸ್, ಅವರು ನಿಮ್ಮ ಹತ್ರ ಸುಳ್ಳು ಹೇಳ್ತಾರೆ. ನಿಮ್ಮ ಯಜಮಾನರು ಕೂಡ ನಿಮ್ಮ ಹತ್ರ ಸುಳ್ಳು ಹೇಳ್ತಾರೆ. ಅಥವಾ ನೀವೇ ಯಾವತ್ತೂ ಸುಳ್ಳೇ ಹೇಳದೇ ಇರ್ತಕ್ಕಂಥ ನೀವು, ಅಥವಾ ಯಾರಿಗೂ ಸುಳ್ಳೆಲ್ಲ ನೀವು ಜಾಸ್ತಿ ಸುಳ್ಳೆಲ್ಲ ಹೇಳದೇ ಇರ್ತಕ್ಕಂಥ ನೀವು ಸಹ, ಯಾಕೆಂದರೆ ನಿಮ್ಮ ರಾಶಿಯಾಧಿಪತಿ ಗುರು, ನೀವು ಹಂಗೆಲ್ಲ ಸುಮ್ಮನೆ ಸುಳ್ಳೆಲ್ಲ ಹೇಳಲ್ಲ, ಇರೋಂಗೆ ಹೇಳ್ತೀವಿ, ಯಾರು ಏನು ಬೇಕಾದ್ರೆ ತಿಳ್ಕೊಳ್ಳಿ ಅಂತ. ಆದರೆ ನೀವು 19ನೇ ತಾರೀಕು ನಂತರ ನಿಮ್ಮ ಯಜಮಾನರ ಹತ್ರ ಸುಳ್ಳು ಹೇಳೋದು, ನಿಮ್ಮ ಫ್ರೆಂಡ್ಸ್ ಹತ್ರ ಸುಳ್ಳು ಹೇಳೋದು ಎಲ್ಲ ನಿಮಗೆ ಅನಿಸುತ್ತೆ, ಯಾಕೆ ನಾನು ಹಿಂಗೆ ಸುಳ್ಳು ಹೇಳ್ತಾ ಇದ್ದೀನಿ ಅಂತ. ಒಂದೇ ಜನ ನಿಮ್ಮ ಹತ್ರ ಸುಳ್ಳು ಹೇಳ್ತಾರೆ, ಇಲ್ಲ ನೀವೇ ಸುಳ್ಳು ಹೇಳ್ತೀರಾ. ವಿಚಿತ್ರವಾದಂತಹ ಕಾಂಬಿನೇಷನ್ ಇದು, ಗೊತ್ತಾಯ್ತಲ್ವಾ? ಸೊ ಸುಳ್ಳು ಅವ್ರು ನಿಮಗೆ ಹೇಳಿ, ನೀವು ಅವ್ರಿಗೆ ಹೇಳಿ, ಎರಡೂ ಇದಲ್ಲ. ಆಮೇಲೆ ಇನ್ನೊಂದು ಹೇಳ್ತೀನಿ, ನಿಮ್ಮ ಯಜಮಾನರು ನಿಮಗೆ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ನಿಮಗೆ ಗೊತ್ತಾದರೂ ಕೂಡ ದಯವಿಟ್ಟು ಜಗಳ ಮಾಡೋಕ್ಕೋಗ್ಬಿಡಿ, ಸೈಲೆಂಟಾಗಿದ್ದು ಬಿಡಿ. ಯಾಕೆಂದರೆ ಸಿಗಾಕೊಂಬಿಟ್ರೆ ತಪ್ಪು, ಅದು ಅವರ ವರ್ತನೆ ಇನ್ನೊಂದು ಥರ ಆಗಿಬಿಡುತ್ತೆ, ಅದು ಇನ್ನೂ ಹಿಂಸೆ. ಅದು ಅದ್ರ ಬದಲಾಗಿ ಹೌದಾ ಆಯ್ತು ಬಿಡು ನಾನು ನಂಬ್ತೀನಿ ಬಿಡು ಅನ್ನೋ ರೀತಿಯೆಲ್ಲ ಇದ್ದುಬಿಟ್ರೆ ನೀವು, ನಿಮ್ಮ ಮನಸ್ಸಿಗೆ ಗೊತ್ತಿರುತ್ತೆ ಅವ್ರು ಸುಳ್ಳು ಹೇಳ್ತಿದ್ದಾರೆ ಅಂತ. ಹಾಗಂತ ಜಗಳ ಮಾಡ್ಕೊಂಡು ಹೋಗಬಾರ್ದು. ಗೊತ್ತಿದ್ರು ಕೂಡ ಗೊತ್ತಾಗ್ದಂಗೆ, ಕಂಡ್ರೂ ಕೂಡ ಕಾಣದೇ ಇರೋಂಗೆ ಸುಮ್ಮನಿದ್ದು ಬಿಡಿ ದಯವಿಟ್ಟು. ಆಯ್ತಲ್ವಾ? ಇದು ಮಾತ್ರ ನಿಮ್ಗೆ ಹೆಲ್ಪ್ ಮಾಡುತ್ತೆ. ವಿಶೇಷವಾದಂಥ ಒಂದು ಪೂಜೆ ಹೇಳ್ತೀನಿ, ದ್ರವ್ಯ ಹೇಳ್ತೀನಿ. ಆ ವಿಶೇಷ ಪೂಜೆ ನಿಮಗೆಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಡುತ್ತೆ. ಏನದು ಅಂದರೆ, ಈ ಜುಲೈ ತಿಂಗಳ ಸಮಸ್ಯೆಗಳ ಪರಿಹಾರ ಅಂತಲ್ಲ, ಸಾಮಾನ್ಯವಾಗಿ ನಿಮ್ಮ ಸ್ತ್ರೀಯರ ಎಲ್ಲ ರೀತಿಯ ಸಮಸ್ಯೆಗಳಿಗೆ ಒಂದು ವಿಶೇಷವಾದ ಪರಿಹಾರ ರೆಡಿ ಮಾಡ್ಕೊಂಡು ಬಂದಿದ್ದೀನಿ. ಇದು ಬರೀ ಜುಲೈ ಅಂತ ಮುಂದಕ್ಕೂ ಬರ್ತದೆ. ವಿಶೇಷವಾದ ಪರಿಹಾರ ಜುಲೈ 5ನೇ ತಾರೀಕು. ಜುಲೈ 5ನೇ ತಾರೀಕು ಶುಕ್ರವಾರ ಅಮಾವಾಸ್ಯೆ ಬಂದಿದೆ. ಸೊ ಶುಕ್ರವಾರ ಅಮಾವಾಸ್ಯೆ ಬಹಳ ವಿಶೇಷ. ಸೋಮವಾರ ಹಾಗೂ ಶುಕ್ರವಾರ, ಸೋಮವಾರ ಬಂದಾಗ ಅಮಾಸೋಮವತಿ ಅಂತ ಕರಿತೀವಿ. ಶುಕ್ರವಾರ ಅಮಾವಾಸ್ಯೆ ಅಂದರೆ ಭಾಳ ಪವರ್ಫುಲ್ ಆಗಿರ್ತಕ್ಕಂಥ ಒಂದು ದೇವಿ ಆರಾಧನೆ ಮಾಡಲಿಕ್ಕೆ ಪವರ್ಫುಲ್ ಆಗಿರ್ತಕ್ಕಂಥ ದಿವಸ. ಸೊ ಆವತ್ತಿನ ದಿವಸ ನಾವು ಬಹಳ ವಿಶೇಷವಾಗಿ ಶತ್ರು ನಿಗ್ರಹ ಬಗಳಾಮುಖಿ ಹೋಮವನ್ನು ಮಾಡ್ತಾ ಇದ್ದೇವೆ. ಬಹಳ ವಿಭಿನ್ನವಾದಂಥದ್ದು. ಆ ಶತ್ರು ಮನಸ್ಥಿತಿಯನ್ನೇ ಬದಲಾಯಿಸ್ತಕ್ಕಂಥದ್ದು. ಅಂದರೆ ನಿಮ್ಮ ಶತ್ರುಗಳೇನಿರ್ತಾರೆ, ನಿಮಗೆ ತೊಂದರೆ ಕೊಡಬೇಕು ಅಂದ್ಕೊಂಡಿರ್ತಾರೆ, ಮಾಟಮಂತ್ರ, ದೃಷ್ಟಿದೋಷ, ಏನೇ ನಿಮಗೆ ಬೆನ್ನಿಗೆ ಚೂರಿ ಏನು ಬೇಕಾದ್ರೆ ಸಮಸ್ಯೆ ಕೊಡುವಂಥ ಶತ್ರುಗಳಿರ್ತಾರಲ್ಲ, ಸೊ ಅವರ ಮನಸ್ಸನ್ನೇ ಬದಲಾಯಿಸ್ತಕ್ಕಂಥ ಶಕ್ತಿ, ಕಟ್ಟಿ ಹಾಕ್ತಕ್ಕಂಥದ್ದು, ಶತ್ರುಗಳ ಕೈ ಕಟ್ಟಿ ಹಾಕ್ತಕ್ಕಂಥ, ಮನಸ್ಸನ್ನು ಕಟ್ಟಿ ಹಾಕ್ತಕ್ಕಂಥ ಒಂದು ಅದ್ಭುತ ಶಕ್ತಿ ಇರುವುದಂಥದ್ದು ಬಗಳಾಮುಖಿ ದೇವಿ. ಆ ಶತ್ರು ನಿಗ್ರಹ ಬಗಳಾಮುಖಿ ಅಮ್ಮನವರ ಒಂದು ವಿಶೇಷ ಹೋಮವನ್ನು ಮಾಡ್ತೇವೆ. ಶತ್ರು ನಿಗ್ರಹ ಬಗಳಾಮುಖಿ ಅಮ್ಮನವರ ವಿಶೇಷ ಹೋಮವನ್ನು ಮಾಡಿ ಒಂದು ವಿಶೇಷವಾದಂತಹ ಅಷ್ಟಧಾತು ಅಷ್ಟದಿಗ್ಬಂಧನ ರಕ್ಷಾ ಕವಚವನ್ನು ಕೊಡ್ತಾ ಇದ್ದೇವೆ. ಈ ರಕ್ಷಾ ಕವಚ ನಿಮಗೆ ಈ ಥರ ಒಂದು ಬಾಕ್ಸ್ನಲ್ಲಿ ಹಾಕಿ ಕೊಡ್ತೇವೆ. ಈ ಅಷ್ಟಧಾತು ಅಷ್ಟದಿಗ್ಬಂಧನ ರಕ್ಷಾ ಕವಚ ಏನಿದೆಯಲ್ಲ, ಇದು ನೀವೆಲ್ಲರೂ ಸಹ ಸ್ತ್ರೀಯರು ನಿಮ್ಮ ಪರ್ಸ್ನಲ್ಲಿ ಇಟ್ಕೊಳ್ಳಿ ಯಾವಾಗಲೂ ಸಹ, ಗೊತ್ತಲ್ವಾ? ನಿಮಗೆ ತುಂಬ ಅನುಕೂಲ ಆಗುತ್ತೆ. ನಿಮ್ಮ
ಪೀರಿಯಡ್ಸ್ 3 ಡೇಸ್ ಮಾತ್ರ ಬೇಡ. ಈಗ ನಾಳೆ ಇವತ್ತು ಪೀರಿಯಡ್ಸ್ ಆಗ್ಬಿಡ್ಬೋದು, ನಾಳೆ ಪೀರಿಯಡ್ಸ್ ಆಗ್ಬಿಡ್ಬೋದು ಅಂತ ಅನುಮಾನ ಇದ್ದರೆ ದೇವ್ರ ಮೇಲೆ ಇಟ್ಬಿಡಿ. ಅದನ್ನು ಹೊರತುಪಡಿಸಿ ಬೇರೆ ಎಲ್ಲ ನಿಮ್ಮ ಹ್ಯಾಂಡ್ ಬ್ಯಾಗ್ ಪರ್ಸ್ ಇಟ್ಕೊಂಡಿರ್ತೀರಲ್ಲ ಅದರಲ್ಲೇ ಇಟ್ಕೊಂಡಿರಿ. ಫಾರ್ ಸಪೋಸ್ ಅಲ್ಲಿ ಇಟ್ಕೊಳ್ಳೋಕೆ ಆಗದೆ ಇರತಕ್ಕಂಥವ್ರು, ಕ್ಯಾರಿ ಮಾಡೋಕೆ ಆಗದೆ ಇರತಕ್ಕಂಥವ್ರು ದೇವ್ರ ಮನೇಲಿ ಇಟ್ಕೊಂಡು ಪೂಜೆ ಮಾಡಬಹುದು. ಅಷ್ಟಧಾತು ಅಷ್ಟದಿಗ್ಬಂಧನ ಒಂದು ರಕ್ಷಾ ಕವಚ ಇದು ನಿಮಗೆ ಬಹಳ ಪವರ್ಫುಲ್ ಆಗಿರತಕ್ಕಂಥದ್ದು. ಇದರಲ್ಲಿ ನಾವು ಶತ್ರುನಿಗ್ರಹ ಬಗಳಾಮುಖಿ ಹೋಮದಲ್ಲಿ ಇದನ್ನು ಎನರ್ಜೈಸ್ ಮಾಡ್ತೇವೆ. ಅಷ್ಟೇ ಅಲ್ಲ, ಬಂಗಾರದ ವಿಚಾರ ನಾನು ವಿಡಿಯೋದಲ್ಲಿ ಸಹ ನಿಮಗೆ ಹೇಳಿದ್ದೇನೆ. ಅಡಮಾನ ಇಟ್ಬಿಟ್ಟಿದ್ದೀರಾ, ಬಂಗಾರ ಬಿಡಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ, ಅಥವಾ ಅನಿವಾರ್ಯವಾಗಿ ಬಂಗಾರ ಅಡ ಇಡಬೇಕಾದ ಪರಿಸ್ಥಿತಿ ಬರ್ತಾ ಇದೆ, ಅಥವಾ ಬಂಗಾರ ಇದೆ ಸಾಕಾಗ್ತಾ ಇಲ್ಲ, ಯಾವುದೋ ಮದುವೆ ಇದೆ, ಫಂಕ್ಷನ್ ಇದೆ, ಬಂಗಾರ ಖರೀದಿ ಮಾಡುವ ಯೋಗ ಬೇಕು, ಇನ್ನೂ ಬಂಗಾರ ಕಳೆದೋಗಿದೆ ಸಿಗಬೇಕು, ಅಥವಾ ಈ ಬಂಗಾರದ ವಿಚಾರವಾಗಿ ಬಹಳಷ್ಟು ಚಿಂತೆ ಇರ್ತದೆ ಸ್ತ್ರೀಯರಿಗೆ. ಸೊ ನಿಮ್ಮ ಎಲ್ಲ ಬಂಗಾರದ ಸಂಬಂಧಿತವಾದ ಚಿಂತೆಗಳ ಪರಿಹಾರಕ್ಕೆ ಸ್ವರ್ಣಾಕರ್ಷಣ ಭೈರವ ಹೋಮ ಅಂತ ಒಂದು ಬಹಳ ವಿಶೇಷವಾದ ನಿಗೂಢವಾದ ಹೋಮ, ಸ್ವರ್ಣಾಕರ್ಷಣ ಭೈರವ ಹೋಮ. ಈ ಹಿಂದೆ ನಾವು ಮಾಡಿದಾಗ 1-2 ಬಾರಿ ಮಾಡಿದಾಗ ಬಹಳಷ್ಟು ಜನ ನನಗೆ ಒಳ್ಳೆ ಪಾಸಿಟಿವ್ ಇದು ಕೊಟ್ಟಿದ್ದಾರೆ. ಗುರುಳೆ, ನಮ್ಮ ಬಂಗಾರದ ಸಮಸ್ಯೆ ಪರಿಹಾರ ಆಗಿದೆ ಗುರುಳೆ ಸ್ವರ್ಣಾಕರ್ಷಣ ಭೈರವ ಹೋಮದ ಭಸ್ಮಧಾರಣೆ ಇತ್ಯಾದಿಗಳಿಂದ ಅಂತ. ಸೊ ನಮ್ಮ ಈ ಒಂದು ಅಷ್ಟಧಾತು ಅಷ್ಟದಿಗ್ಬಂಧನ ಒಂದು ರಕ್ಷಾ ಕವಚದಲ್ಲಿ ನಾವು ಸ್ವರ್ಣಾಕರ್ಷಣ ಭೈರವ ಹೋಮದಲ್ಲೂ ಇದು ಎನರ್ಜೈಸ್ ಮಾಡಿರ್ತೇವೆ. ಸೊ ಇದು ಇಟ್ಕೊಂಡಾಗ ನಿಮ್ಮ ಜೊತೆಗೆ ಮನೇಲಿ ದೇವ್ರ ಮನೇಲೇ ಇಟ್ಕೊಂಡಿರಿ ಅಥವಾ ನಿಮ್ಮ ಪರ್ಸಲ್ಲೇ ಇಟ್ಕೊಂಡಿರಿ, ಯಾವುದೇ ಆಗಿರಲಿ, ಸೈಡ್ ಬ್ಯಾಗಲ್ಲಿ ಎಲ್ಲ ಬೇಕಾದ್ರೆ ಇಟ್ಕೊಂಡಿರಿ, ಅದ್ರ ಯಾವುದೇ ಆಗಿರಲಿ, ಇದು ನಿಮಗೆ ಬಂಗಾರದ ವಿಚಾರದಲ್ಲೂ ನಿಮ್ಗೆ ಅನುಕೂಲ ಮಾಡಿಕೊಡುತ್ತೆ. ಫಾರ್ ಸಪೋಸ್ ನಿಮ್ಮ ಹತ್ರ ಇರೋ ಬಂಗಾರದ ಮೇಲೆ ಎಲ್ಲರದ್ದು ದೃಷ್ಟಿ ಬಿದ್ದು ಕೂಡ ಆ ದೃಷ್ಟಿ ದೋಷವೂ ಪರಿಹಾರ ಮಾಡಿಕೊಡುತ್ತೆ. ಯಾವುದೋ ಒಂದು ಉಂಗುರ ಚೈನ್ ಹಾಕೊಂಡ್ರೆ ದೃಷ್ಟಿ ಆಗ್ಬಿಡುತ್ತೆ ಗುರುಗಳೇ ಅಂದರೆ ಅದು ಪರಿಹಾರ ಮಾಡಿಕೊಡುತ್ತೆ. ಬಂಗಾರ ಅಡ ಇಟ್ಬಿಟ್ಟಿದ್ದೀನಿ ಬಿಡಿಸ್ಕೊಳ್ಳಿಕ್ಕೆ ಅನುಕೂಲ ಆಗಬೇಕಂದ್ರೆ ಸ್ವರ್ಣಾಕರ್ಷಣ ಭೈರವದ ಎನರ್ಜೈಸ್ ಆಗುತ್ತಲ್ಲ, ಅದಷ್ಟು ನಿಮಗೆ ಬೇಗ ಆ ಬಂಗಾರ ಬಿಡಿಸ್ಕೊಳ್ಳೋ ರೀತಿಯಲ್ಲಿ ದೈವಾನುಗ್ರಹ ಆಗಲಿ ಅಂತ ನೋಡ್ಕೊತ್ತೆ. ಇದ್ರ ಜೊತೆಗೆ ಆರೋಗ್ಯ ಬಾಧೆಗಳು, ಯಾವುದೇ ವಿಧದ ಆರೋಗ್ಯ ಬಾಧೆಗಳಿದ್ರೂ ಪರಿಹಾರವಾಗಬೇಕು. ಯಾಕೆಂದರೆ ಈ ಪೀರಿಯಡ್ಸ್ ಪ್ರಾಬ್ಲಮ್ ಇರಬಹುದು, ಅಥವಾ ಬೇರೆ ಬೇರೆ ರೀತಿಯಾದಂಥ ಆರೋಗ್ಯ ವಿಶೇಷ ಸ್ತ್ರೀಯರಿಗೆ ಆರೋಗ್ಯ ಬಾಧೆ ಇರುತ್ತೆ. ಸೊ ಅದರಿಂದ ಯಾವುದೇ ರೀತಿಯಾದ ಆರೋಗ್ಯ ಬಾಧೆ ಇರ್ಬೋದು, ಅದಕ್ಕೆ ಮೃತ್ಯುಂಜಯ ಹೋಮ ಬಹಳ ವಿಶೇಷ. ಈ ಬಾರಿ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಬರೇ ಮೃತ್ಯುಂಜಯ ಅಲ್ಲ, ಅದರಲ್ಲೇ ವಿಭಿನ್ನವಾದ ಕಾಲ ಮೃತ್ಯುಂಜಯ ಶಾಂತಿ ಹೋಮ ಅಂತ ಒಂದು ವಿಶೇಷವಾದ ಹೋಮ ಇದೆ. ಆ ಕಾಲ ಮೃತ್ಯುಂಜಯ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅಂದರೆ ಎಂಥ ದೊಡ್ಡ ಸಮಸ್ಯೆ ಇದ್ರೂ ಕೂಡ ಪರಿಹಾರವಾಗಬೇಕು. ಆರೋಗ್ಯ ಬಾಧೆ ಎಂತಹ ದೊಡ್ಡ ಆರೋಗ್ಯ ಬಾಧೆ ಇದ್ರೂ ಸಹ ಅದು ಪರಿಹಾರವಾಗಬೇಕು ಅಂತ ನಾವು ಕಾಲಮೃತ್ಯುಂಜಯ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಇನ್ನು ಅವಿವಾಹಿತ ಸ್ತ್ರೀಯರು ನಿಮಗೆ ವಿವಾಹದ ವಿಚಾರದಲ್ಲಿ ತೊಂದರೆ ಆಗ್ತಾ ಇದ್ದರೆ ಅದು ಪರಿಹಾರವಾಗಬೇಕು, ಅಥವಾ ಮದುವೆ ಆಗೋಗಿದೆ ಗಂಡ ಹೆಂಡತಿ ಜಗಳ ಮನಸ್ತಾಪಗಳು, ನಿಮ್ಮ ಯಜಮಾನರ ಜೊತೆ ನಿಮಗೆ ಜಗಳ ಮನಸ್ತಾಪಗಳದ್ದು ಪರಿಹಾರವಾಗಬೇಕು. ಅದಕ್ಕೆ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಇನ್ನು ಗುರುದೋಷ ಇದ್ದರೆ ಗುರುಬಲ ಪ್ರಾಪ್ತಿಗೆ ಗುರು ಶಾಂತಿ ಹೋಮ, ಶನಿ ಪೀಡೆ ಪರಿಹಾರಕ್ಕೆ ಶನಿ ಶಾಂತಿ ಹೋಮ, ನವಗ್ರಹ ಶಾಂತಿ ಹೋಮ ಎಲ್ಲ ಮಾಡ್ತಾ ಇದ್ದೇವೆ. ಈ ಎಲ್ಲ ಹೋಮಗಳನ್ನು ಮಾಡಿ ವಿಶೇಷವಾಗಿ ಈ ಒಂದು ಅಷ್ಟಧಾತು ಅಷ್ಟದಿಗ್ಬಂಧನ ಮಹಾರಕ್ಷಾ ಕವಚವನ್ನು ನಿಮಗೆ ಕೊಡ್ತಾ ಇರತಕ್ಕಂಥದ್ದು ನೋಡಿ. ಸ್ವರ್ಣಾಕರ್ಷಣ ಭೈರವ ಹೋಮ, ಶತ್ರು ನಿಗ್ರಹ ಬಗಳಾಮುಖಿ ಹೋಮ, ಕಾಲಮೃತ್ಯುಂಜಯ ಶಾಂತಿ ಹೋಮ, ಸ್ವಯಂವರ ಪಾರ್ವತಿ ಹೋಮ, ಗುರು ಶಾಂತಿ ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮ. ಇಷ್ಟು ಹೋಮಗಳಲ್ಲಿ ಎನರ್ಜೈಸ್ ಮಾಡಿದಂತಹ ಈ ವಿಶೇಷವಾದ ಅಷ್ಟಧಾತು ಅಷ್ಟದಿಗ್ಬಂಧನ ಮಹಾರಕ್ಷಾ ಕವಚವನ್ನು ನಿಮಗೆ ಕೊಡ್ತಾ ಇದ್ದೇವೆ. ಇದನ್ನು ನೀವು ಮತ್ತೆ ಪುನಃ ನೀವು ದೇವ್ರ ಮೇಲೆ ಇಟ್ಕೊಂಡು ನಿತ್ಯ ಪೂಜೆ ಮಾಡ್ಕೊಂಡು ಹೋದ್ರೂ ಆಗುತ್ತೆ, ಇಲ್ಲ ಈ ಥರ ನಾವು ಪ್ಯಾಕ್ ಮಾಡಿ ನಿಮಗೆ ಕೊಡ್ತಕ್ಕಂಥದ್ದು. ಆದ್ದರಿಂದ ಇದನ್ನು ನಿಮ್ಮ ಲೇಡೀಸ್ ನೀವು ನಿಮ್ಮ ಹ್ಯಾಂಡ್ ಬ್ಯಾಗಲ್ಲಿ ಹಾಕಿ ಇಟ್ಕೊಂಡ್ಬಿಟ್ರು ಪರವಾಗಿಲ್ಲ. ಆ ಪೀರಿಯಡ್ಸ್ ಇರೋ 3-4 ದಿವಸ ಮಾತ್ರ ಇದನ್ನು ದೇವ್ರ ಮೇಲೆ ಇಟ್ಬಿಡಿ, ಇದನ್ನ ಇಟ್ಕೊಬಿಡೋಕೋಬಿಡಿ, ಪವರ್ ಡೌನ್ ಆಗಿಬಿಡುತ್ತೆ ಅಂತ ನಾವು ಒಂದೇ ಕಾರಣಕ್ಕಷ್ಟೇ. ಅದನ್ನ ಹೊರತುಪಡಿಸಿ ಮಿಕ್ಕೆಲ್ಲ ದಿನಗಳು ನಿಮ್ಮ ಜೊತೆಗೆ ಇಟ್ಕೋಬೋದು ನೀವು, ಆಯ್ತಲ್ವಾ. ಇದಕ್ಕೆ ನೀವು ದೇವ್ರ ಮೇಲೆ ಇಟ್ಕೊಂಡ್ರೆ, ಇದಕ್ಕೆ ಕುಂಕುಮಾರ್ಚನೆ ಮಾಡಿಕೊಂಡ್ರೆ, ಆ ಕುಂಕುಮ ಹಣೆಗೆ ಇಟ್ಕೊಂಡ್ರೆ ಇನ್ನೂ ಪವರ್ಫುಲ್. ಅಥವಾ ನಾವೇ ಕುಂಕುಮಾರ್ಚನೆ ಮಾಡಿ ಕುಂಕುಮ ಪ್ರಸಾದ ಕಳಿಸ್ಕೊಡ್ತೀವಲ್ಲ, ಆ ಎಲ್ಲ ಹೋಮಗಳ ಭಸ್ಮ ಕುಂಕುಮಾರ್ಚನೆ ಕುಂಕುಮ ಪ್ರಸಾದ ನಿಮ್ಮ ಹಣೆಯಲ್ಲಿ, ಹಾಗೂ ಪ್ರತಿಯೊಬ್ಬರು ಲೇಡೀಸು ವೈಯಕ್ತಿಕವಾಗಿ ನಿಮ್ಮ ಪರ್ಸ್ನಲ್ಲಿ ಲೇಡೀಸ್ ಬ್ಯಾಗಲ್ಲಿ ಇದೊಂದು ಅಷ್ಟದಿಗ್ಬಂಧನ ಅಷ್ಟಧಾತು ಅಷ್ಟದಿಗ್ಬಂಧನ ರಕ್ಷಾ ಕವಚವನ್ನು ನಿಮ್ಮ ಲೇಡೀಸ್ ಹ್ಯಾಂಡ್ ಬ್ಯಾಗಲ್ಲಿ ಇಟ್ಕೊಳ್ತಕ್ಕಂಥದ್ದು ಇನ್ನೂ ಬಹಳ ಪವರ್ಫುಲ್ ಆಗಿರತಕ್ಕಂಥದ್ದಾಗಿರುತ್ತೆ. ಸೊ ಖಂಡಿತವಾಗಿ ಒಳ್ಳೆಯದಾಗಲಿ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ದರೆ ಗೋತ್ರ, ನಕ್ಷತ್ರ ಗೊತ್ತಿದ್ದರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಜುಲೈ 5ನೇ ತಾರೀಕು ಶುಕ್ರವಾರ ಅಮಾವಾಸ್ಯೆ ದಿವಸ ಬೆಳಗ್ಗೆ ಲೈವಲ್ಲಿ ನಾನೇ ಖುದ್ದು ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ. ಹಾಗೂ ಪ್ರಸಾದ ಸ್ವರೂಪ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ, ಈ ಅಷ್ಟಧಾತು ಅಷ್ಟದಿಗ್ಬಂಧನ ಮಹಾರಕ್ಷಾ ಕವಚ ಇದನ್ನು ಎಲ್ಲೋದು ಸಹ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ
ಮೂಲಕ ನಿಮಗೆ ಕಳುಹಿಸಿಕೊಡುವ ವ್ಯವಸ್ಥೆಯನ್ನು ಮಾಡ್ತೇವೆ. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ವಿಡಿಯೋ ನೋಡ್ತಾ ಇದ್ದಾರೆ ಅಂದರೆ ನಮ್ಮ ಪೇಜನ್ನು ಫಾಲೋ ಮಾಡೋಕ್ಕೆ ಮರಿಬೇಡಿ. ಯೂಟ್ಯೂಬಲ್ಲಿ ನೋಡ್ತಾ ಇದ್ದಾರೆ ಏನೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಮರಿಬೇಡಿ. ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.